ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಇಲ್ಲಿ ಪರ್ಫೆಕ್ಟ್ ಅಳತೆಯಲ್ಲಿ 1 ಕೆಜಿ ಆಗುವಷ್ಟು ಚಕ್ಕುಲಿಯನ್ನ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಬಾಯಿಲಿಟ್ರೆ ಕರಗಬೇಕು ಅಷ್ಟು ರುಚಿಕರವಾಗಿ ಮತ್ತು ಅಷ್ಟು ಸಾಫ್ಟ್ ಆಗಿರುವಂತ ಚಕ್ಕುಲಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಚಕ್ಕುಲಿ ಸೌಂಡ್ ಕೇಳಿದ್ರೆ ಸಾಕು ಎಷ್ಟು ಕ್ರಿಸ್ಪಿ ಆಗಿದೆ, ಎಷ್ಟು ಸಾಫ್ಟ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈ ಚಕ್ಕಲಿ ನೋಡ್ತಾ ಇದ್ರೆ ನಿಮ್ಗೂ ಕೂಡ ತಿನ್ಬೇಕು ಅನಿಸ್ತಾ ಇದೆ ಅಲ್ವಾ? ಹಾಗಿದ್ರೆ ಮಿಸ್ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ ಯಾವ ರೀತಿ ಮಾಡಿದೀನಿ ಅಂದ್ಬಿಟ್ಟು. ನಾನು ಇಲ್ಲಿ ಮೊದಲಿಗೆ 1 ಕಪ್ ಆಗುವಷ್ಟು ಹುರ್ಗಡ್ಲೆಯನ್ನ ತಗೊಂಡಿದ್ದೀನಿ. ಇದನ್ನ ಈಗ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಮೇನ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಾವು ಹುರ್ಗಡ್ಲೆಯನ್ನ ಫ್ರೈ ಮಾಡಿ ಹಾಕೋದ್ರಿಂದಾನೇ ತುಂಬಾನೇ ಸಾಫ್ಟ್ ಆಗಿ ನಮ್ಮಲ್ಲಿ ಚಕ್ಕುಲಿ ರೆಡಿ ಆಗುತ್ತೆ. ನಂತರ ನಾನು ಇದನ್ನ ನುಣ್ಣಗೆ ಪೌಡರ್ ಅನ್ನಾಗಿ ಮಾಡ್ಕೋತಾ ಇದ್ದೀನಿ. ಇದನ್ನ ಆದಷ್ಟು ನುಣ್ಣಗೆ ಪೌಡರ್ ಅನ್ನಾಗಿ ಮಾಡ್ಕೊಳ್ಳಿ. ಇದನ್ನ ಈಗ ನಾನಿಲ್ಲಿ ಜರಡಿಯನ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದ್ರೆ ಸ್ವಲ್ಪ ತರಿ ತರಿ ಆಗಿದ್ರು ಕೂಡ ಇದು ಸೈಡ್ಗಾಗ್ಲಿ. ತರಿ ತರಿ ಆಗಿದ್ರೆ ಚಕ್ಲಿ ಕೂಡ ಚೆನ್ನಾಗಿ ಬರೋದಿಲ್ಲ. ಈಗ ನೋಡ್ತಾ ಇರ್ಬೋದು, ಇಲ್ಲಿ ತರಿ ತರಿಯಾಗಿ ಬಂದಿದೆ. ಸೊ ಇದನ್ನ ಈಗ ನಾನು ಸೈಡ್ಗೆ ಇಡ್ತಾ ಇದ್ದೀನಿ. ಅದೇ ಜರಡಿಗೆ ನಾನಿಲ್ಲಿ 3 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಜರಡಿ ಮಾಡ್ಕೋತಾ ಇದ್ದೀನಿ. ನಂತರ ಮತ್ತೊಂದು ಕಪ್ಪನ್ನ ಅಕ್ಕಿ ಹಿಟ್ಟನ್ನ ಇಲ್ಲಿ ಜರಡಿಯನ್ನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಪರ್ಫೆಕ್ಟ್ ಅಳತೆಯಲ್ಲಿ ನಾನು ಎಷ್ಟು ಹಾಕಬೇಕು, ಏನೆಲ್ಲ ಹಾಕಬೇಕಂತ ಪ್ರತಿಯೊಂದು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಫ್ರೆಂಡ್ಸ್. ಈಗ ಇಲ್ಲಿ ಟೋಟಲ್ ಆಗಿ 3 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸಿ ಜರಡಿಯನ್ನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಈಗ ನಾನು ಇದಕ್ಕೆ 1/4 ಕಪ್ ಆಗುವಷ್ಟು ಹಸಿ ಕಡ್ಲಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. 1 ಚಮಚದಷ್ಟು ಇಂಗು, 2 ಚಮಚದಷ್ಟು ಬಿಳಿ ಎಳ್ಳು, 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಓಂ ಕಾಳನ್ನ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿಯನ್ನ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಅನ್ನ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ 200 ಗ್ರಾಮ್ ಆಗುವಷ್ಟು ಬೆಣ್ಣೆಯನ್ನ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಪೂನ್ ಅಳತೆಯಿಂದ ಹೇಳ್ಬೇಕಂದ್ರೆ 8 ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಬೆಣ್ಣೆ ಹಾಕೋದ್ರಿಂದಾನೇ ತುಂಬಾನೇ ಸಾಫ್ಟ್ ಆಗಿ ಆಗುತ್ತೆ ಚಕ್ಕುಲಿ. ಬಾಯಿಲಿಟ್ರೆ ಕರಗಬೇಕು ಆ ರೀತಿ ಆಗುತ್ತೆ. ಸ್ವಲ್ಪ ಸ್ವಲ್ಪನೇ ಮಾಡ್ತಾ ನಾನಿಲ್ಲಿ ಬೆಣ್ಣೆಯನ್ನ ಸೇರಿಸ್ತಾ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಬೆಣ್ಣೆಯನ್ನ ಸೇರಿಸ್ಬಿಟ್ಟು ಹಿಟ್ಟಿಗೆಲ್ಲ ಇದು ಹೊಂದ್ಕೊಳ್ಳುವವರೆಗೂ ಕೈಲಿಂದನೇ ಮ್ಯಾಶ್ ಮಾಡ್ಕೋಬೇಕು. ಈ ರೀತಿ ನಾವು ಕೈಲಿಂದ ಹಿಟ್ಟನ್ನ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಚೆನ್ನಾಗಿ ಬೆಣ್ಣೆ ಅಂಟಿಕೊಳ್ಳುತ್ತೆ ಹಿಟ್ಟಿಗೆ. ಈಗ ನಾನಿಲ್ಲಿ ಮತ್ತೆ ಸ್ವಲ್ಪ ಬೆಣ್ಣೆಯನ್ನ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಒಂದ್ಸತಿ ಆದ್ರೂ ಈ ಚಕ್ಕುಲಿಯನ್ನ ಮನೇಲಿ ಮಾಡಿ ನೋಡಿ. ಸೊ ಖಂಡಿತ ನೀವು ನನಗೆ ಕಮೆಂಟ್ ಅನ್ನ ಹಾಕ್ತೀರಾ, ಈ ಚಕ್ಕುಲಿ ಎಷ್ಟು ಚೆನ್ನಾಗಾಗಿತ್ತೆ ಅಂದ್ಬಿಟ್ಟು. ಇಲ್ಲಿ 2 ಟೀ ಸ್ಪೂನ್ ಆಗೋಷ್ಟು ಸೈಡ್ಗೆ ಇಡ್ತಾ ಇದ್ದೀನಿ. ನಂತರ ನಾವು ಹಿಟ್ಟನ್ನ ಈ ರೀತಿ ಮುಷ್ಟಿ ಮಾಡಿದ ಮೇಲೆ ಇದು ಮುಷ್ಟಿ ಆಗಬೇಕು, ಅಂದ್ರೆ ನಮ್ದು ಇಲ್ಲಿ ಹಿಟ್ಟು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಈ ರೀತಿ ಹಿಟ್ಟು ಮುಷ್ಟಿ ಆಗ್ತಿಲ್ಲ ಅಂದ್ರೆ ನೀವು 2 ಟೀ ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನ ಸೇರಿಸ್ಕೋಬಹುದು. ನಂತರ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ತಾ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ಫ್ರೆಂಡ್ಸ್. ಈ ಹಿಟ್ಟು ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೋಬಾರ್ದು, ಜಾಸ್ತಿ ಮೃದುವಾಗಿ ಕೂಡ ಕಲಿಸ್ಕೋಬಾರ್ದು. ಚಪಾತಿ ಎಲ್ಲ ಮಾಡೋಕೆ ನಾವು ಕಲಿಸ್ಕೋತೀವಲ್ಲ, ಅದೇ ರೀತಿ ಇದನ್ನ ಕಲಿಸ್ಕೋಬೇಕು. ನಾವು ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಂಡ್ರು ಕೂಡ ಚಕ್ಕುಲಿ ಜಾಸ್ತಿ ಕಡಕಾಗತ್ತೆ. ಹಾಗೆ ನಾವು ಜಾಸ್ತಿ ಮೃದುವಾಗಿ ಕಲಿಸ್ಕೊಂಡ್ರು ಕೂಡ ಸರಿಯಾಗಿ ಡಿಸೈನ್ ಇಲ್ಲಿ ಬರೋದಿಲ್ಲ. ಈಗ ನಾನಿಲ್ಲಿ ಚಕ್ಕುಲಿ ಮನೆಯನ್ನ ತಗೊಂಡಿದ್ದೀನಿ. ಆ ಚಕ್ಕುಲಿ ಮನೆಗೆ ಇಲ್ಲಿ ನಾನು ಎಣ್ಣೆಯನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಎಣ್ಣೆಯನ್ನ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮಿಶ್ರಣವನ್ನ ಸೇರಿಸಬೇಕು. ನಾನಿಲ್ಲಿ ರೌಂಡ್ ಶೇಪ್ ಅಲ್ಲಿ ಮಾಡಿಬಿಟ್ಟು ಮಿಶ್ರಣವನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಒಂದ್ಸತಿ ಇದನ್ನ 1 ಕೆಜಿ ಮಾಡಿಟ್ರೆ ಸಾಕು, 2 ರಿಂದ 3 ತಿಂಗಳವರೆಗೂ ಇದನ್ನ ಸ್ಟೋರ್ ಮಾಡಿ ತಿನ್ಬಹುದು. ನಾ ಹೇಳಿರುವಂತ ಟಿಪ್ಸ್ ಅನ್ನ ಫಾಲೋ ಮಾಡಿ ಫ್ರೆಂಡ್ಸ್. ನೀವು 2 ರಿಂದ 3 ತಿಂಗಳು ಇಟ್ಟರು ಕೂಡ ಕ್ರಿಸ್ಪಿಯಾಗಿ ಇರುತ್ತೆ ನಿಮ್ದು ಇಲ್ಲಿ ಚಕ್ಕುಲಿ. ಈಗ ನಿಮ್ಗೆ ಯಾವ ರೀತಿ ಡಿಸೈನಿಂಗ್ ಬೇಕಲ್ಲ ಆ ರೀತಿ ಡಿಸೈನ್ ಒಳಗೆ ನೀವು ಚಕ್ಕಲಿಯನ್ನ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು ಎಷ್ಟು ಸಲೀಸಾಗಿ ಇಲ್ಲಿ ಹಿಟ್ಟು ಬರ್ತಾ ಇದೆ ಅಂದ್ಬಿಟ್ಟು ಫ್ರೆಂಡ್ಸ್. ಹಿಟ್ಟು ಕೂಡ ತುಂಬಾ ಇಂಪಾರ್ಟೆಂಟು. ನಾವು ಯಾವ ರೀತಿ ನಾದ್ಕೋತೀವಿ ಅಂದ್ಬಿಟ್ಟು ಅದನ್ನ ನಾವು ಚೆನ್ನಾಗಿ ಕಲಿಸ್ಕೊಂಡ್ರೆ ನಮ್ಮ ಚಕ್ಕಲಿ ಕೂಡ ಇಷ್ಟೇ ಚೆನ್ನಾಗಿ ಇಲ್ಲಿ ಬರುತ್ತೆ. ಈಗ ನಾನು ಇಲ್ಲಿ ಒಂದು ಪಾಕೆಟ್ ಹಾಳೆ ಮೇಲೆ ಎಲ್ಲವನ್ನ ಮಾಡಿ ಮಾಡಿ ಸೈಡ್ಗೆ ಇಡ್ತಾ ಇದ್ದೀನಿ. ಒಂದು 10-15 ಆಗುವವರೆಗೂ ನಾನು ಈ ರೀತಿ ಚಕ್ಕುಲಿಯನ್ನ ಮಾಡಿ ಸೈಡ್ಗೆ ಇಡ್ತಾ ಇದ್ದೀನಿ. ಒಂದು 10-15 ಆದ ನಂತರ ನಾನಿಲ್ಲಿ ಒಂದೊಂದಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಈಗ ನೋಡ್ತಾ ಇರ್ಬೋದು, ನಾನಿಲ್ಲಿ ರೌಂಡ್ ಶೇಪ್ ಅಲ್ಲಿ ಹಾಕಿದ್ದೀನಿ ಚಕ್ಕುಲಿಯನ್ನ. ಈ ರೀತಿ ನಾನಿಲ್ಲಿ ಕೈಯಲ್ಲಿ ತಗೊಂಡ್ಬಿಟ್ಟು ಕಾದಿರುವಂತ ಎಣ್ಣೆಯಲ್ಲಿ ಇದನ್ನ
ಫ್ರೈ ಮಾಡ್ಕೋತಾ ಇದ್ದೀನಿ. ನಮ್ಮ ಬಾಣಲಿಯಲ್ಲಿ ಎಷ್ಟು ಚಕ್ಲಿ ಕುದ್ಕೋತಾವಲ್ಲ ಅಷ್ಟು ಚಕ್ಲಿಯನ್ನ ಸೇರಿಸ್ಕೊಳ್ಳಿ. ದೊಡ್ಡ ಬಾಣಲಿ ಇದ್ರೆ ನೀವು 6ರಿಂದ 7ವರೆಗೂ ಕೂಡ ಹಾಕೋಬಹುದು. ಇಲ್ಲಿ ಬಾಣಲಿ ಚಿಕ್ಕದಿರೋ ಕಾರಣಕ್ಕೆ ನಾನಿಲ್ಲಿ 3 ಮಾತ್ರ ಸೇರಿಸಿದ್ದೀನಿ. ಈಗ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದ್ರೆ ಗ್ಯಾಸ್ ಅನ್ನ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಇದನ್ನ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಹೈ ಫ್ಲೇಮ್ ಅಲ್ಲಿ ಇಟ್ರೆ ಕಲರ್ ಮಾತ್ರ ಚೇಂಜ್ ಆಗುತ್ತೆ, ಒಳಗಡೆ ಹಸಿ ಮಾತ್ರ ಉಳಿಯುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಆದ್ರೆ, ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.